ವೀರಣ್ಣ ಮಡಿವಾಳರ ಅಮಾನತು ವಾಪಸ್ಸಿಗೆ ಆಗ್ರಹ ಜೋರಾಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಳಿಯಲ್ಲಿ ಎಂಎಲ್ಸಿ ಪುಟ್ಟಣ್ಣ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಚಿವರಿಗೆ ಪತ್ರ ಬರೆದಿದ್ದಾರೆ ಎಂಎಲ್ಸಿ ಪುಟ್ಟಣ್ಣ. ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿರೋದು ಪುಟ್ಟಣ್ಣ. ಹಾಗಾಗಿ ರಾಯಭಾಗ ತಾಲೂಕಿನ ನೆಡಗುಂದಿ ಶಾಲೆ ಶಿಕ್ಷಕ ವೀರಣ್ಣ ಅವರನ್ನು ಅಮಾನತು ಮಾಡಿರೋದು ಸರಿಯಲ್ಲ. ಕೂಡಲೇ ಅಮಾನತು ಆದೇಶವನ್ನು ರದ್ದುಪಡಿಸಿ ಅವರನ್ನು ಅದೇ ಶಾಲೆಯಲ್ಲಿ ಮುಂದುವರೆಸಿ ಮಧು ಬಂಗಾರಪ್ಪ ಅವರಿಗೆ ಎಂಎಲ್ಸಿ ಪುಟ್ಟಣ್ಣ ಅವರು ಪತ್ರವನ್ನು ಬರೆದಿದ್ದಾರೆ. ರಾಯಭಾಗ ಶಾಲೆಯಲ್ಲಿ ಒಂದು ಕಟ್ಟಡ ಸರಿ ಇಲ್ಲ, ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಮಳೆಗಾಲ ಬೇರೆ ಅಂಥೇಳಿ ಶಿಕ್ಷಕ ಏನು ಮಾಡ್ತಾರೆ, ಒಂದು ಪ್ರತಿಭಟನೆ ಮಾಡ್ತಾರೆ. ವೀರಣ್ಣ ಮಡಿವಾಳ ಅಂಥೇಳಿ ಅವ್ರ ಹೆಸರು. ಒಂದು ಪ್ರತಿಭಟನೆ ಮಾಡ್ತಾರೆ, ಒಂದು ಧರಣಿಯನ್ನು ಮಾಡ್ತಾರೆ. ಈ ಧರಣಿ ಮಾಡಿದ್ಮೇಲೆ ಅಲ್ಲಿನ BO ಏನು ಮಾಡಿಬಿಡ್ತಾರೆ, ಇದು ಸರ್ಕಾರಕ್ಕೆ ಮುಜುಗರ ತರ್ತಾ ಇದ್ದೀರಾ, ನೀವು ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದೀರಾ, ಈ ಥರ ನೀವು ಮಾಡಬಾರ್ದು ಅಂಥೇಳಿ ಏನು ಮಾಡಿಬಿಡ್ತಾರೆ, ಅವ್ರನ್ನ ಒಂದು ರೀತಿ ಅಮಾನತು ಮಾಡಿಬಿಡ್ತಾರೆ ಅವ್ರನ್ನ. ಅದರ ವಿಷಯ ಏನು ಅಂದರೆ, ಇದೀಗ ಈ ಶಿಕ್ಷಕ ತನಗೇನೋ ಒಂದು ಮನೆ ಕಟ್ಸ್ಕೊಡಿ ಅಂತ, ತನಗೇನೋ ಸಂಬಳ ಜಾಸ್ತಿ ಮಾಡಿ ಅಂತ, ನನಗೆ ಭತ್ಯೆಗಳು ಜಾಸ್ತಿ ಕೊಡಿ ಅಂತೇನೋ ಪ್ರತಿಭಟನೆ ಮಾಡಿಲ್ಲ. ಇಲ್ಲಿ ಮಕ್ಕಳಿಗೋಸ್ಕರ ಒಂದು ಕೊಠಡಿ ಸರಿ ಮಾಡಿಕೊಡಿ, ಈ ಕೊಠಡಿ ಸರಿ ಇಲ್ಲ, ಮಕ್ಕಳಿಗೆ ವಿದ್ಯೆ ಕಲಿಯೋಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರೆ ಇದಕ್ಕೆ ತಗೊಂಡು ಬಂದು ಅವ್ರನ್ನ ಅಮಾನತು ಮಾಡಿಬಿಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಇಲ್ಲಿನ ಗ್ರಾಮಸ್ಥರು, ಜನ, ಮಕ್ಕಳು ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಇದರ ಜೊತೆಗೆ ಶಿಕ್ಷಕರ ಕ್ಷೇತ್ರದಿಂದ MLC ಆಗಿರ್ತಕ್ಕಂಥ ಪುಟ್ಟಣ್ಣ ಇದೀಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವ್ರಿಗೆ ಪತ್ರ ಬರೆದಿದ್ದಾರೆ. ಈ ಯಾವ ವೀರಣ್ಣ ಮಡಿವಾಳರನ್ನ ಏನು ಅಮಾನತು ಮಾಡಲಾಗಿದೆಯೋ ಇದನ್ನು ವಾಪಸ್ ಪಡ್ಕೊಳ್ಬೇಕು, ಜೊತೆಗೆ ಅದೇ ಶಾಲೆಯಲ್ಲಿಯೇ ಅವ್ರನ್ನ ಮುಂದುವರಿಸಬೇಕು ಅಂತ ಕೂಡ ಪುಟ್ಟಣ್ಣ ಕೇಳ್ಕೊಂಡಿದ್ದಾರೆ ಮಧು ಬಂಗಾರಪ್ಪ ಅವರನ್ನು. ಮಂಜು ಮಾತಾಡೋದು